ಎಲ್ಲ ಟೋಟಲ್ ಘಟನೆಗಳನ್ನು ನೋಡಿದಾಗ ಧರ್ಮಸ್ಥಳದ ಈ ಒಂದು ಸತ್ಯಕ್ಕಾಗಿ ನಡೆಯುತ್ತಿರುವಂಥ ಹೋರಾಟ ಅಷ್ಟು ಸುಲಭವಾಗಿ ನಿಲ್ಲುವಂಥದ್ದಲ್ಲ. ಇದಕ್ಕೊಂದು ತಾರ್ಕಿಕ ಅಂತ ಕಾಣಲೇಬೇಕಾಗಿದೆ, ಸತ್ಯ ಹೊರಗೆ ಬರಬೇಕಾಗಿದೆ, ಅನ್ಯಾಯಕ್ಕೊಳಗಾಗಿ ಸತ್ತವ್ರಿಗೆ ನ್ಯಾಯ ಸಿಗಬೇಕಾಗಿದೆ ಅನ್ನೋದು ನಮ್ಮ ಪ್ರಬಲವಾದ ಆಕಾಂಕ್ಷೆ. ಆ ದಿಶೆಯಲ್ಲಿ ಚರ್ಚೆಗಳು ಮೇಲ್ಮೇಲೆ ನಡೀತಾ ಇದ್ದಾವೆ, ದಿನನಿತ್ಯ ನಡೀತಾ ಇದ್ದಾವೆ. ಇದು ಎಲ್ಲಿವರೆಗೆ ಆಗೋದಿಲ್ಲೋ ಅದೇ ರೀತಿಯಾಗಿ, ಯಾಕೆಂದ್ರೆ ಕಡೆದಾಗ ಹೇಳುವಂಥದ್ದು SIT ನೇಮಿಸಿದ್ದನ್ನು ಸತ್ಯ ಹೊರಗೆ ಬರಲ್ಲ ಅಂತೇಳಿ. ಆದರೆ SIT ಸತ್ಯ ಸುತ್ತು ಹೋಗಲಾರದ, ಅದೇನು ನಡೆದ ಅನ್ನೋದಕ್ಕೆ ಹಿಂದೆ ಹೋಗಲಾರದ, ಕೇವಲ ಇಲ್ಲಿ ಆರೋಪಿಗಳನ್ನು ಎನ್ಕ್ವೈರಿ ಮಾಡೋದನ್ನು ಕೊಡ್ರಿ ನಮಗಂತ ಕೇಳ್ತಾ ಇದ್ದಾರೆ. ಮತ್ತು ಅದರಲ್ಲೂ ತಿಮ್ರೋಡಿ ಅನ್ನುವಂಥ ವ್ಯಕ್ತಿಯನ್ನು ಸಾಕಷ್ಟು ಆರೋಪಗಳಿಲ್ಲ ಅಂತಲ್ಲ, ಇನ್ನೂ ಯಾವ ಪ್ರೂವ್ನೂ ಆಗಿಲ್ಲ, ಶಿಕ್ಷಣ ಆಗಿಲ್ಲ ಅವ್ರಿಗೆ ಯಾವ ಕೋರ್ಟ್ ಮೂಲಕ, ಆದರೂ ಅವ್ರನ್ನ ಗಡಿಪಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ರಾಯಚೂರಂಥ ಊರಿಗೆ ಯಾಕಂದ ಅಂದರೆ ಸತ್ಯ ಹೊರಗೆ ಬರಬಾರ್ದಂತವ ಏನಂತಾರೆ ಅರ್ಥ. ಇದಕ್ಕೂ ಸಹಿತ ಇವತ್ತು SIT ಉತ್ತರ ಕೊಡಬೇಕಾಗಿದೆ. ಮತ್ತು ಆ AC ಸೆಲ್ವ ಅಂತ ಯಾರಿದ್ದಾರೆ ಅವರು ಸ್ಟೈನಿ ಅವ್ರು ಕೊಡಬೇಕಾಗಿದೆ. ನಮ್ಮ ಕೇಳೋದು ಇಷ್ಟೇ ಇಲ್ಲ, AC ಅವ್ರು ಮಾಡಿದಂಥ ಗಡಿಪಾರ ತಿಮ್ರೋಡಿ ಅವ್ರ ಮೇಲೆ ಅದು ನಿಜವಾಗಿಯೂ ಜೆನ್ಯೂನ್ನ ಅಂಥವ್ರು ಅನೇಕ ಅಪರಾಧಿಗಳಿದ್ದಾರಲ್ಲ, ಅವ್ರಿಗೆಲ್ಲ ಯಾಕೆ ನೀವು ಮಾಡಿಲ್ಲ ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ. ಏನೋ ಇರಲಿ, ಈ ಒಂದು ಹುಡುಕಾಟ ಈ ತಿಮ್ರೋಡಿಯವರು ಮತ್ತು ಜೊತೆಗಾರ ನಡೆದಂಥದ್ದನ್ನು ಇದು ನಿಲ್ಲಿಸ್ಕೂಡುವುದು, ಇದನ್ನು ಸತ್ಯ ಹೊರಗೆ ಬರೋಗಿ ನಡೀತಾ ಇರಬೇಕು. ಜೊತೆಗೆ ತಿಮ್ರೋಡಿಯವರನ್ನು ಯಾಕೆ ನೀವು ಗುರಿ ಮಾಡ್ತಾಯಿದ್ದೀರಿ, ಇವ್ರನ್ನ ಯಾಕೆ ಗುರಿ ಮಾಡ್ತಾಯಿದ್ದೀರಿ ಅನ್ನೋದಕ್ಕೆ ಇವತ್ತು ಪ್ರಶ್ನೆಗಳ ಉತ್ತರ ಹುಡುಕುವಂಥ ಸಮಯ ನಿಮಗೆ ಬಂದ್ರೆ ಅಂತ ನಮಗೆ ಅನಿಸ್ತದೆ. ಅದಕ್ಕೆ ಜನಾನು ಸಹಿತ ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ಯದ. ಮತ್ತು ಈಗಾಗಲೇ ಜನಾಂದೋಲನ ಸ್ಟಾರ್ಟ್ ಆಗ್ಯದ, ಇಲ್ಲಿ ಜನಾಂದೋಲನ ಆದಾಗ ಇದಕ್ಕೆ ಉತ್ತರ ಸಿಗ್ತದನ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ S60 ನ್ಯೂಸ್ ಆಗ್ತದೆ. ಸೀತಾರಾಮ ಸತ್ಯಕಾಗಿರಲಿ. ವಂದನೆಗಳು.